ದಾವಣಗೆರೆ ದಕ್ಷಿಣ ವಿಧಾನಸಭಾ ಉಪಚುನಾವಣೆಯನ್ನು ನಡೆದಿದೆ. ಈಗಾಗಲೇ ನಾಮಪತ್ರ ಭರಾಟೆ ಜೋರಾಗಿತ್ತು. ಇವತ್ತು ನಾಮಿನೇಷನ್ ಕೊನೆಯ ದಿನಾಂಕ. ಏನು ದಾವಣಗೆರೆ ದಕ್ಷಿಣ ಬಿಜೆಪಿ ಅಭ್ಯರ್ಥಿ ಅಂತ ಶ್ರೀನಿವಾಸ್ ದಾಸ್ ಕರಿಯಪ್ಪ ಪರ ಈಗ ಉಮೇದುವಾರಿಕೆಯನ್ನು ಸಲ್ಲಿಸಿ ಜೆ.ಎಂ. ಸಿದ್ದೇಶ್ವರ ಅವರು ಬರ್ತಾ ಇದಾರೆ. ಅವ್ರನ್ನೇ ಮಾತಾಡ್ಸೋಣ ಏನ್ ಹೇಳ್ತಾರೆ ಅಂತ. ಸರ್, ಈ ಸರಿ ಯಾವ ತರ ವಾತಾವರಣ ಇದೆ ಸರ್? ಯಾಕಂದ್ರೆ ದಾವಣಗೆರೆ ದಕ್ಷಿಣ ಗೆಲ್ಲಕ್ಕಾಗಿಲ್ಲ ಇದುವರೆಗೂ. ಏನಿದೆ ಸರ್ ವಾತಾವರಣ, ಹೇಗಾಗುತ್ತೆ? 2019ನೇ ಇಸ್ವಿಯೊಳಗೆ ಭಾರತೀಯ ಜನತಾ ಪಕ್ಷ ನನ್ನ ಅಭ್ಯರ್ಥಿ ಆದಂತಹ ದಕ್ಷಿಣದಲ್ಲಿ ಅತಿ ಹೆಚ್ಚು ಮತವನ್ನು ಕೊಟ್ಟು ಕಾಂಗ್ರೆಸ್ ಇಂದ ಮುನ್ನಡೆ ತೋರಿಸಿದ್ದಾರೆ. ಈಗಲೂ ಕೂಡ ಅದೇ ರೀತಿಯಾಗಿ ಸಾಮಾನ್ಯ ಒಬ್ಬ ಕಾರ್ಯಕರ್ತ ಅಂತ ದಾಸ್ ಕರಿಯಪ್ಪ ಶ್ರೀನಿವಾಸ್ ಅವರಿಗೆ ಅತಿ ಹೆಚ್ಚಿನ ಮತವನ್ನು ಕೊಟ್ಟು ಅವರನ್ನು ಗೆಲ್ಲಿಸ್ತಾರೆ ಅಂತ ಸಂಪೂರ್ಣ ವಿಶ್ವಾಸ ಇದೆ. ಸರ್, ಇನ್ನೊಂದು ಈ ಎಲ್ಲಾ ಹೊಂದಾಣಿಕೆ ಚೆನ್ನಾಗಿದೆ ಸರ್. ಈ ಸರಿ ಅದು ಬೇರೆ ವರ್ಕೌಟ್ ಆಗುತ್ತೆ. ಕಳೆದ ಬಾರಿ ಒಂದು ಹೊಂದಾಣಿಕೆ ಇಲ್ಲ ಅನ್ನೋದು ಒಂದು ಪ್ರಶ್ನೆ ಇತ್ತು. ನಾವೆಲ್ಲ ಒಂದೇ, ಬಿಜೆಪಿ ಎಲ್ಲ ಚೆನ್ನಾಗದೀವಿ, ಎಲ್ಲ ಸೇರಿ ಕೆಲಸ ಮಾಡ್ತೀವಿ. ಏನ್ ಸರ್ ಈ ಸರಿ ಗೆಲ್ಲುತ್ತೇವೆ ಅನ್ನೋದಕ್ಕೆ ಏನು ಕೆಲವೊಂದು ಪ್ರಮುಖ ಅಂಶಗಳು? ಕೆಲವು ಪ್ರಮುಖಗಳೆಲ್ಲ ಟಿವಿ ಮಾಧ್ಯಮ ಮುಂದೆ ಹೇಳಕ್ ಬರೋದಿಲ್ಲ. ನಮ್ಮ ಸ್ಟ್ರಾಟಜಿ ನಾವು ಮಾಡ್ತೀವಿ, ಗೆದ್ದೇ ಗೆಲ್ತೀವಿ. ಈಗ ಏನ್ ಮತದಾರ ಬಳಿ ಯಾವ ಇದು ಇಟ್ಕೊಂಡು ಹೋಗ್ತೀರಾ? ನೋಡಿ, ನಮ್ಮ ಹಿಂದೆ ಯಡಿಯೂರಪ್ಪನವರು ನರೇಂದ್ರ ಮೋದಿ ಅವರು ಮಾಡುವಂತ ಸಾಧನೆಗಳಿದಾವೆ. ಇವತ್ತು ಕಾಂಗ್ರೆಸ್ ಸರ್ಕಾರ ಯಾವುದೇ ಒಂದು ಕೆಲಸಗಳನ್ನ ಸಾಧನೆ ಮಾಡಿಲ್ಲ, ಎಲ್ಲ ವೈಫಲ್ಯಗಳಿದಾವೆ. ಅವ್ನು ಹೇಳ್ಕೊಂಡು ಹೋಗ್ತೀವಿ ನಾವು. ಈ ಒಂದು ಅಭ್ಯರ್ಥಿಯನ್ನು ಹಾಕಿದ್ದಾರೆ ಈ ಸರಿ, ಶಾಮನೂರ್ ಫ್ಯಾಮಿಲಿ ಅವರ ಅಭ್ಯರ್ಥಿನೇ ಹಾಕಿದ್ದಾರೆ ಸರ್. ಈಗ ಘಟಾನುಘಟಿನ ಚಾಲೆಂಜೇ ಇದೆ ಸರ್. ಇಲ್ಲ, ಘಟಾನುಘಟಿಗಳಲ್ಲ, ಅವರು ಶ್ರೀಮಂತರು, ಸಾಮಾನ್ಯ ಬಡ ಕುಟುಂಬದ ವ್ಯಕ್ತಿನ ನಾವು ಹಾಕಿದ್ವಿ. ಈ ಸರಿ ಏನು ಶ್ರೀನಿವಾಸ್ ದಾಸ್ ಕರಿಯಪ್ಪ ಬಗ್ಗೆ ಹೇಳೋದು ಅಭ್ಯರ್ಥಿ ಹಾಕಿದ್ರು? ಹೇಳಿದ್ದಾರೆ, ಶ್ರೀನಿವಾಸ್ ದಾಸ್ ಕರಿಯಪ್ಪ ಸಾಮಾನ್ಯ ಕಾರ್ಯಕರ್ತ, ಅವ್ರಿಗೂ ಇವ್ರಿಗೂ ಹೊಂದಾಣಿಕೆ, ಇದು ಹಣದಲ್ಲಿ ನಾವು ಹೊಂದಿಕೆ ಮಾಡಕ್ ಬರಲ್ಲ. ಜನನ ಎತ್ತು ಓಟ್ ಕೊಡ್ತಾರೆ. ರಾಜ್ಯ ಈ ಸರಿ ಒಂದು ಅಲ್ಪಸಂಖ್ಯಾತ ವಿರೋಧ ಇದನ್ನು ಇದೆ ಸರ್. ನಮಗೂ ಅವರ ಓಟ್ ಬರುವುದು ಅಂತ ನಮಗೆ ಪೂರ್ಣ ವಿಶ್ವಾಸ ಇದೆ. ಅಲ್ಪಸಂಖ್ಯಾತ ನಮ್ಗೆ ಓಟ್ ಬರ್ತವೆ ಅಂತ ಪೂರ್ಣ ವಿಶ್ವಾಸ ಇದೆ ಅಲ್ಪಸಂಖ್ಯಾತರು. ಇಷ್ಟು ಕೇಂದ್ರ ಮಾಜಿ ಸಚಿವರಾದಂತಹ ಜೆ.ಎಂ. ಸಿದ್ದೇಶ್ವರ ಅವರ ಮಾತು. ಇದು ಶ್ರೀಮಂತ ವರ್ಸಸ್ ಸಾಮಾನ್ಯ ಕಾರ್ಯಕರ್ತರ ನಡುವೆ ನಡೆಯುತ್ತಿರುವಂತ ಚುನಾವಣೆ. ಸಾಮಾನ್ಯ ಜನರು ಸಾಕಷ್ಟು ಜನ ಇದ್ದಾರೆ. ಅಲ್ಲಿ ಯಾರಿಗೆ ಅವರು ಮತವನ್ನ ಕೊಡ್ತಾರೆ ಕಾದ್ ನೋಡೋಣ ಅಂತ ಅನ್ನೋ ಮಾತನ್ನ ಹೇಳಿರುವಂತದ್ದು. ಕ್ಯಾಮರಾ ಪರ್ಸನ್ ಲೋಕೇಶ್ ಜೊತೆ ಮಹಾದೇವ್ ಬಿಜಿ, ನ್ಯೂಸ್ ಫಸ್ಟ್, ದಾವಣಗೆರೆ.